ಕಡಬಗೆರೆ ಸೀನನ ಶೂಟೌಟ್ ಪ್ರಕರಣಕ್ಕೂ ಒಂಟೆ ರೋಹಿತ್ ಹಾಗೂ ಸೈಲೆಂಟ್ ಸುನೀಲನಿಗೂ ಲಿಂಕ್ ಇದೆಯಾ? ಇಂಥದ್ದೊಂದು ಅನುಮಾನ ಶುರುವಾಗಿರೋದು ತನಿಖೆ ಕೈಗೆತ್ತಿಕೊಂಡಿರೋ ಪೊಲೀಸರಿಗೆ. ಅಷ್ಟಕ್ಕೂ ಈ ಅನುಮಾನ ಪೊಲೀಸರಿಗೆ ಬರಲು ಕಾರಣ ಏನು ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕಡಬಗೆರೆ ಸೀನನ ಶೂಟೌಟ್ ಪ್ರಕರಣಕ್ಕೆ ಟ್ವಿಸ್ಟ್. ಒಂಟೆ ರೋಹಿತ್ ಸುನೀಲನಿಗೆ ಫುಲ್ ಕ್ಲಾಸ್. ಕಡಬಗೆರೆ ಶ್ರೀನಿವಾಸ್ ಶೂಟೌಟ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಸೀನನ ಮೇಲಿನ ಶೂಟೌಟ್ಗೆ 2 ದಿನ ಮುಂಚೆ ಸೀನನ ಖಾಸಾ ಬಂಟ ಟಾಟಾ ರಮೇಶ್ಗೆ ಒಂಟೆ ರೋಹಿತ್ ಬೆದರಿಕೆ ಹಾಕಿರೋ ಸಂಗತಿ ಬಯಲಾಗಿದೆ. ಪ್ರಕರಣ ಸಂಬಂಧ ಪೊಲೀಸರು 10 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಈ ಪೈಕಿ ಅಗ್ನಿ ಶ್ರೀಧರ್ ಆಸ್ಪತ್ರೆಗೆ ದಾಖಲಾಗಿದ್ರೆ, ಸೈಲೆಂಟ್ ಸುನೀಲ ಹಾಗೂ ಒಂಟೆ ರೋಹಿತ್ಗೆ ಡಿಸಿಪಿ ಹರ್ಷ ಹಾಗೂ ಎಸಿಪಿ ರಮೇಶ್ ಕುಮಾರ್ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಶೂಟೌಟ್ ಕೇಸ್ಗೂ ಟಾಟಾ ರಮೇಶ್ ಮೇಲಿನ ಬೆದರಿಕೆ ಕೇಸ್ಗೂ ಸಾಕಷ್ಟು ಸಾಮ್ಯತೆ ಇರುವುದರಿಂದ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿದ್ದ ಬಚ್ಚನ್ ಅಂಡ್ ಟೀಮ್ನ ಸಂಪಿಗೆಹಳ್ಳಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಸೀನನ ಶೂಟೌಟ್ಗೂ ರಮೇಶ್ ಮೇಲಿನ ಬೆದರಿಕೆಗೂ ಸಾಮ್ಯತೆ. ಒಂಟೆ ರೋಹಿತ್ ಬಚ್ಚನ್ ನಡುವೆ ನಡೆದಿತ್ತ ಡೀಲ್? ಇದೊಂದು ಪ್ರಶ್ನೆ ಉದ್ಭವಿಸುವುದಕ್ಕೂ ಕಾರಣ ಇದೆ. ಫೆಬ್ರವರಿ 1ರಂದು ಸೀನನ ಬಂಟ ಟಾಟಾ ರಮೇಶ್ನನ್ನ ಕಿಡ್ನಾಪ್ ಮಾಡಿ ಒಂಟೆ ರೋಹಿತ್ ಬೆದರಿಕೆ ಹಾಕಿದ್ದ. ನೋಡ್ತಾ ಇರು, ನಿನ್ನ ಬಾಸ್ಗೆ ಯಾವ ಗತಿ ಬರುತ್ತೆ ಅಂತ ಆವಾಜ್ ಹಾಕಿದ್ದ. ಇದಾದ 2 ದಿನ ಬಳಿಕವೇ ಕಡಬಗೆರೆ ಸೀನನ ಮೇಲೆ ಶೂಟೌಟ್ ನಡೆದಿದೆ. ಹೀಗಾಗಿ ರೋಹಿತ್ನೇ ಈ ಶೂಟೌಟ್ನ ಸೂತ್ರಧಾರಿ ಅಂತ ಶಂಕೆ ವ್ಯಕ್ತಪಡಿಸಿರುವ ಪೊಲೀಸರು ರೋಹಿತ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಅಗ್ನಿ ಶ್ರೀಧರ್ ಮನೆ ಮೇಲಿನ ದಾಳಿಗೆ ಬೆಚ್ಚಿಬಿದ್ದ ಸೈಲೆಂಟ್ ಸುನೀಲ ಸೈಲೆಂಟ್ ಆಗಿ ಪೊಲೀಸರ ಮುಂದೆ ಬಂದು ಶರಣಾಗಿದ್ದಾನೆ. ರೋಹಿತ್ ಬಚ್ಚನ್ ನಡುವೆ ನಡೆದಿದೆ 7 ಮೀಟಿಂಗ್ಗಳು. ಇನ್ನು ರೋಹಿತ್ ಹಾಗೂ ಅಗ್ನಿ ಶ್ರೀಧರ್ ಬಂಟ ಬಚ್ಚನ್ ನಡುವೆ 7 ಮೀಟಿಂಗ್ಗಳು ನಡೆದಿವೆ ಅನ್ನೋ ಸಂಗತಿ ತನಿಖೆ ವೇಳೆ ಗೊತ್ತಾಗಿದೆ. ಅಲ್ಲದೆ 5 ಕೋಟಿಯ ಡೀಲ್ ಈ ಶೂಟೌಟ್ಗೆ ನೀಡಲಾಗಿದೆ ಎಂಬ ಮಾಹಿತಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಅಷ್ಟು ದೊಡ್ಡ ಮೊತ್ತದ ಹಣ ಪೂರೈಕೆ ಮಾಡಿದ್ದು ಯಾರು ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಮತ್ತೊಂದು ದಿಕ್ಕಿನಲ್ಲಿ ತನಿಖೆ ನಡೆಸ್ತಾ ಇರುವ ಪೊಲೀಸರು ಡಾಬಾ ಸೀನಾ ಸಹೋದರ ಪಾಯ್ಸನ್ ರಾಮನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂಟೆ ರೋಹಿತ್ ಮತ್ತು ಪಾಯ್ಸನ್ ರಾಮ ಒಂದು ಕಾಲದ ಸ್ನೇಹಿತರು. ಈಗ ಶೂಟೌಟ್ ಕೇಸಲ್ಲಿ ಒಂಟೆ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇರೋದ್ರಿಂದ ಪಾಯ್ಸನ್ ರಾಮನ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಅನ್ನೋ ಅನುಮಾನ ಪೊಲೀಸರನ್ನ ದಟ್ಟವಾಗಿ ಕಾಡ್ತಾ ಇದೆ. ರವಿಕುಮಾರ್ ಮತ್ತು ಅಭಿಷೇಕ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು.